ನಮಸ್ಕಾರ ಸ್ನೇಹಿತರೆ, ಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಿಮಗೆ ಆ ಗುಡ್ ನ್ಯೂಸ್ ಏನಂತ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಇದು ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮಗೆಲ್ಲರಿಗೂ ಥಂಬ್ಲಿ ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ಇದೇ ರೀತಿ ಯಾರು ನನ್ನ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದ್ದೀರಾ, ಸೊ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಯಾಕೆಂದರೆ ನಾನು ನಿಮಗೆ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ, ಸೊ ಯಾವಾಗೆಲ್ಲ ಈಗ 16ನೇ ಕಂತಿನ ಅಮೌಂಟ್ ಆಲ್ಮೋಸ್ಟ್ ಬಂದಿದೆ, ಆದರೆ 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಕೊಟ್ಟಿದೆ. ಸೊ ಈಗ ಏನಾಗ್ತಿದೆ, ಈಗ 16ನೇ ಕಂತಿನ ಅಮೌಂಟ್ ಬಂದಾಯಿತು, ಅದರಿಗೆ 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಡೌಟ್ ಇತ್ತು. ಇವತ್ತಿಗೆ ಆ ಡೌಟ್ ಏನಿದೆ ಅದು ಕ್ಲಿಯರ್ ಆಗಿದೆ. ಯಾಕೆಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವ ರೀತಿ ಆಗಿತ್ತು 16ನೇ ಕಂತಿನ ಅಮೌಂಟ್ ಬರಬೇಕಾದ್ರೆ. ಸೊ ಸ್ಟಾರ್ಟಿಂಗ್ ಏನಿರುತ್ತೋ ಅಂದರೆ ಒಂದು 40% ಜನರಿಗೆ ಬಂತು, ಆಮೇಲೆ ಒಂದು 60% ಜನರಿಗೆ, ಇದೇ ರೀತಿ ಹಂತವಾಗಿ 99% ಜನರಿಗೆ ಏನಿದೆ. ಸೊ ಆಲ್ಮೋಸ್ಟ್ ಈಗ ಗೃಹಲಕ್ಷ್ಮಿ ಅಮೌಂಟ್ ಬಂದಾಯಿತು. ಆದರೆ ಈಗ ಮುಂದೆ ಬರೋದು ಅಂದರೆ ಈಗ ಬೇಕಾಗಿರೋ 16ನೇ ಕಂತಿನ ಅಮೌಂಟಿನೂ ಈಗ ಈ ರೀತಿ ಹಂತವಾಗಿ ಬಂದಾಯಿತು. ಆದರೆ 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದು ಕೂಡ ಈಗ ಅದ್ರ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್. ಏನಂದರೆ ಈಗ 16ನೇ ಕಂತಿನ ಅಮೌಂಟ್ ಬಂದಾಗಿದೆ. ಈಗ 17ನೇ ಕಂತಿನ ಅಮೌಂಟ್ ಈಗ ಆಲ್ರೆಡಿ DBT ಮುಖಾಂತರ ಪುಷ್ ಮಾಡಾಗಿದೆ, ಅಂದರೆ ಟ್ರಾನ್ಸ್ಫರ್ ಕೂಡ ಮಾಡಿ ಆಗಿತ್ತು. ಆದರೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಯಾವಾಗಿಂದ ಬರುತ್ತೆ? ಸೊ ಈಗ ಆಲ್ಮೋಸ್ಟ್ ಏನಿದೆ ಅಂದರೆ ಈಗ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು, ಮತ್ತು ಇದೇ ರೀತಿ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಲಿ ಕೂಡ ಅಮೌಂಟ್ ಈಗ ಟ್ರಾನ್ಸ್ಫರ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಈಗ ಸುಮಾರು ಒಂದು 10% ಜನರಿಗೆ ಏನಿದೆ ಅಂದರೆ ಈಗ 17ನೇ ಕಂತಿನ ಅಮೌಂಟ್ ಅವರ ಖಾತೆಗಳಿಗೆ ಬಂದಿದೆ. ಸೊ ನಿಮಗೆ ಆ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ. ಇವತ್ತು ಬಂದಿರುವಂಥ ಒಂದು ಅಮೌಂಟ್ ಏನಿದೆ ಅಂದರೆ ಗೃಹಲಕ್ಷ್ಮಿಯ ಇವತ್ತು ಬಂದಿರೋ ಒಂದು ಅಮೌಂಟ್, ಅದ್ರ ಪ್ರೂಫ್ ಕೂಡ ನಿಮಗೆ ಒಂದು ಸ್ಕ್ರೀನ್ಶಾಟ್ ಇದೆ. ಸ್ಕ್ರೀನ್ಶಾಟ್ ಬೇಕಾದರೆ ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಇದರಿಂದ ಒಂದು ಕಾನ್ಫಿಡೆಂಟ್ ಬರುತ್ತೆ, ಹೌದು ನಮಗೂ ಅಮೌಂಟ್ ಬರುತ್ತೆ ಅಂತ. ಸೊ ಈಗ ಯಾರಿಗೆಲ್ಲ ಯಾವ ರೀತಿ ಲೇಟಾಗಿ ಬಂತು 16ನೇ ಕಂತಿನ ಅಮೌಂಟ್, ಈ ಸ್ಕ್ರೀನ್ಶಾಟ್ ಏನಿದೆ ಇದು 16ನೇ ಕಂತಿನ ಅಮೌಂಟ್. ಇದ್ರ ಬಗ್ಗೆ ನಿಮಗೆ ಹಿಂದಿನ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ. 16ನೇ ಕಂತಿನ ಅಮೌಂಟ್ ಯಾವಾಗ 3 ತಾರೀಕಿಗೆ ಬಂದಿತ್ತು. ಸೊ ಇದೇ ತಿಂಗಳು 3ನೇ ತಾರೀಕಿಗೆ 16ನೇ ಕಂತಿನ ಅಮೌಂಟ್. ಆದರೆ ಇವತ್ತು ತಾರೀಕು ಎಷ್ಟು? ಸೊ ಇವತ್ತಿನ ತಾರೀಕಿನಲ್ಲಿ 10ನೇ ತಾರೀಕಲ್ಲಿ ಇವತ್ತು ಕೂಡ 2,000 ರೂಪಾಯಿ ಅಮೌಂಟ್ ಬಂದಿದೆ. ಸೊ ಇವತ್ತು ಸಾಯಂಕಾಲನೇ ಒಂದು 2,000 ರೂಪಾಯಿ ಅಮೌಂಟ್ ಟೋಟಲ್ ಬ್ಯಾಲೆನ್ಸ್ ಕೂಡ ನೀವು ನೋಡ್ಬೋದು. 10/3/2025 ಇದೇ ರೀತಿ ಹಂತವಾಗಿ, ಅಂದರೆ ಈಗ ಒಬ್ಬರಿಗೆ ಟ್ರಾನ್ಸ್ಫರ್ ಆಯಿತು ಅಂದರೆ ಸೊ ಹಂತವಾಗಿ ಕೇವಲ ಒಂದು 4ರಿಂದ 5 ದಿವಸದಲ್ಲಿ ಪೂರ್ತಿ ಕರ್ನಾಟಕಕ್ಕೆ ಒಂದು 90-95% ಜನರಿಗೆ ಏನಿದೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಗುಡ್ ನ್ಯೂಸ್ ಹೇಳೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಿದ್ದೀನಿ. ಸೊ ಮತ್ತು ಈ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಕೂಡ ನೀವು ತಿಳಿಸ್ಬೋದು. ಯಾರಿಗೆಲ್ಲ ಈಗ 17ನೇ ಕಂತಿನ ಅಮೌಂಟ್ ಬಂದಾಗಿದೆ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕೆಂದರೆ ನಿಮ್ಮ ಕಮೆಂಟ್ ಇನ್ನೊಬ್ಬರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಮತ್ತು ನಮಗೂ ಕೂಡ ಒಂದು ಖುಷಿ ಆಗುತ್ತೆ. ಸೊ ನಮ್ಮ ಇನ್ಫಾರ್ಮೇಷನ್ ಎಲ್ರಿಗೂ ರೀಚ್ ಆಗ್ತಿದೆ ಅಂತ. ಸೊ ನೀವು ಮಾಡೋ ಲೈಕು ಕಮೆಂಟ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಮಾಡೋ ಪ್ರತಿಯೊಂದು ಲೈಕು ಇನ್ನೊಬ್ಬರಿಗೆ ವಿಡಿಯೋ ಇದು ರೀಚ್ ಆಗೋ ಥರ ಮಾಡುತ್ತೆ, ಮತ್ತು ಒಬ್ಬರಿಗೆ ಇನ್ನೊಬ್ಬರಿಗೆ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಮಾಡುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಮಾಹಿತಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಏನಾದರೂ ಮಾಹಿತಿ ಬೇಕಂದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈಗ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.